ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಬೆಳವಣಿಗೆಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ನೂತನ ವಿಜಯನಗರ ಜಿಲ್ಲೆಯ ಅಧಿಕೃತ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಇಂದು ಸಂಜೆ 6 ಗಂಟೆಗೆ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಯಡಿಯೂರಪ್ಪ ರಾಜ್ಯದ 31ನೇ ಜಿಲ್ಲೆ ಅಧಿಕೃತವಾಗಿ ಘೋಷಿಸಲಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಸಾರಿ ಹೇಳಲಿಕ್ಕೆ ಬೃಹದಾಕಾರದ ವೇದಿಕೆ ಕೂಡ ಸಜ್ಜಾಗಿದೆ. ಹೊಸಪೇಟೆ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿಜಯನಗರ ಕಾಲದ ಹಂಪಿಯ ಮಾತಂಗ ಪರ್ವತ, ವಿರೂಪಾಕ್ಷ ದೇವಸ್ಥಾನ, ರಾಜಗೋಪುರ ನಿರ್ಮಾಣವಾಗಿದ್ದು ಭವ್ಯವಾದಂಥ ವೇದಿಕೆ ಸಜ್ಜಾಗಿದೆ. ಸಂಜೆ 4:30ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದ್ದು 80 ಕಲಾ ತಂಡಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವರು ನಡೆಸಿಕೊಡಲಿದ್ದಾರೆ. ಪ್ರಧಾನ ವೇದಿಕೆಗೆ ವಿದ್ಯಾರಣ್ಯ ಎಂದು ಹೆಸರಿಡಲಾಗಿದೆ. ವಿಜಯನಗರ ಉತ್ಸವಕ್ಕೆ ಅಂದಾಜು 4 ಕೋಟಿ ಖರ್ಚು ಮಾಡಲಾಗುತ್ತೆ. ನೂತನ ಜಿಲ್ಲೆ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಚಿವ ಆನಂದ್ ಸಿಂಗ್, ವಿಜಯನಗರ ಜಿಲ್ಲೆ ಆಗ್ತಿರುವಂಥದ್ದು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಸಂತೋಷ ಅಂತ ಹೇಳಿದ್ದಾರೆ. ವಿಜಯನಗರ ಜಿಲ್ಲೆ ಆಗ್ತಿರುವಂಥದ್ದು ವಿಜಯನಗರ ಮಾತ್ರ ಅಲ್ಲ, ಇಡೀ ರಾಷ್ಟ್ರಕ್ಕೆ ಸಂತೋಷ. ಏಕೆಂದರೆ ವಿಜಯನಗರ ಅಂತಹ ಇತಿಹಾಸವನ್ನು ಹೊಂದಿದೆ. ಕೊಪ್ಪಳದ ಗವಿಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದೇನೆ ಅಂತ ಕೂಡ ಹೇಳಿದರು. ವಿಜಯನಗರ ಜಿಲ್ಲೆ ಆಗ್ತಾ ಇರೋದು ಬರೀ ಜಿಲ್ಲೆಗೆ ಮಾತ್ರ ಸಂತೋಷ, ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ. ಯಾಕಂದರೆ ವಿಜಯನಗರ ಇತಿಹಾಸ ಇಂದಿನ ಇತಿಹಾಸ ಅಲ್ಲ, ಅದು ಸುಮಾರು ದಶಕಗಳ ಕಾಲದಿಂದ 13ನೇ ಶತಮಾನದಿಂದ ಒಂದು ವಿಜಯನಗರ ಸಾಮ್ರಾಜ್ಯ ಬರೇ ಪ್ರತಿಯೊಂದು ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಗಿರಲಿ, ಆರ್ಥಿಕ ಕ್ಷೇತ್ರ, ಒಂದು ಬಹಳ ಆರ್ಥಿಕವಾಗಿ ಅತಿ ದೊಡ್ಡ ಸಾಮ್ರಾಜ್ಯ ಅಂಥೇಳಿ, ಮೊದಲನೇದು ರೋಮ್ ಅಂತ ಹೇಳಿತ್ತು, ಎರಡನೇದು ವಿಜಯನಗರ ಅಂಥೇಳಿ ನಾವು ಇತಿಹಾಸದಲ್ಲಿ ನಾವು ಓದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು BS ಯಡಿಯೂರಪ್ಪನವರು ಮಾತನ್ನು ಕೊಟ್ಟಿದ್ರು, ಒಂದು ನಾವು ಮುಂದೆ ಬರುವಂಥ ದಿನಗಳಲ್ಲಿ ಜಿಲ್ಲೆ ಮಾಡ್ತೀವಿ ಅಂಥೇಳಿ ಜಿಲ್ಲೆಯನ್ನು ಘೋಷಣೆ ಮಾಡಿದ್ದಾರೆ. ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ನಾಳೆ ಬಂದು ಉದ್ಘಾಟನೆ ಕಾರ್ಯಕ್ರಮ, ಅನೇಕ ಸಚಿವರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವಳಿ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಸಿಎಂ ಪ್ರವಾಸವನ್ನು ಮಾಡಲಿದ್ದಾರೆ. ಇಂದು ಮಧ್ಯಾಹ್ನ 3ಕ್ಕೆ ಬೆಂಗಳೂರಿನ HALನಿಂದ ವಿಶೇಷ ವಿಮಾನದ ಮೂಲಕ ಬಳ್ಳಾರಿ ಕಡೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಬಳ್ಳಾರಿ ಜಿಲ್ಲೆಯ ತೋರಣಗಲ್ನ ಜಿಂದಾಲ್ಗೆ ಮಧ್ಯಾಹ್ನ 3:45ಕ್ಕೆ ಬರಲಿದ್ದು ಸಂಜೆ 4:30ಕ್ಕೆ ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನವಾಗಿರುವಂಥ ಹೊಸಪೇಟೆಯ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಸಿಎಂ ಇಂದು ಹೊಸಪೇಟೆಯಲ್ಲಿಯೇ ವಾಸ್ತವ್ಯವನ್ನು ಹೂಡಲಿದ್ದು ನಾಳೆ SK ಮೋದಿ ನ್ಯಾಷನಲ್ ಸ್ಕೂಲ್ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದಲ್ಲಿ ಶುಲ್ಕ ನಿಯಂತ್ರಣ ಕಾಯ್ದೆ ಆಗ್ರಹಿಸಿ ಇಂದು ಖಾಸಗಿ ಶಾಲಾ ಪೋಷಕ ಸಂಘಟನೆಗಳ ಸಮನ್ವಯ ವೇದಿಕೆ ಪ್ರತಿಭಟನೆಗೆ ಸಜ್ಜಾಗಿದೆ. ಬೆಳಗ್ಗೆ 9 ಗಂಟೆಗೆ ಬೆಂಗಳೂರಿನ ಮೌರ್ಯ ವೃತ್ತದ ಗಾಂಧಿ ಪ್ರತಿಮೆ ಬಳಿ ಧರಣಿಯನ್ನು ನಡೆಸಲಿದ್ದಾರೆ. ಖಾಸಗಿ ಶಾಲೆಗಳ ಪ್ರಭಾವದಿಂದ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಶಿಕ್ಷಣ ಖಾಸಗೀಕರಣ, ವ್ಯಾಪಾರೀಕರಣವನ್ನು ತಡೆಯಲಿಕ್ಕೆ ಬಿಗಿಯಾದಂಥ ಕಾನೂನಿಗೆ ಒತ್ತಾಯಿಸಲಿಕ್ಕೆ ಸಜ್ಜಾಗಿದ್ದು ಖಾಸಗಿ ಶಾಲೆಗಳಲ್ಲಿ ಎಲ್ಲ ಶುಲ್ಕಗಳು ದುಬಾರಿ ಕುರಿತು ವಿರೋಧಿಸುತ್ತಿದ್ದಾರೆ. ಕೋವಿಡ್ ಸಮಯದಲ್ಲಿ ಪೋಷಕರು ತೊಂದರೆಗೆ ಸಿಲುಕ್ತಾ ಇದ್ದಾರೆ. ಶುಲ್ಕ ನಿಯಂತ್ರಣ ಕಾಯ್ದೆ ಹಾಗೂ ಇನ್ನಿತರೆ ಸಮಸ್ಯೆಗಳು ಬಗೆಹರಿಲಿಕ್ಕೆ ಸರ್ಕಾರಕ್ಕೆ ಒತ್ತಾಯಿಸಲಿದ್ದಾರೆ. ರೈತರಿಗೆ ಕಬ್ಬಿನ ಬಿಲ್ ಬಾಕಿ ಉಳಿಸಿಕೊಂಡಿರುವಂತಹ ಕಂಪನಿಗಳಿಗೆ ಸಕ್ಕರೆ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಸಭೆಯನ್ನು ನಡೆಸಿ ಶೀಘ್ರವೇ ಬಾಕಿಯನ್ನು ಪಾವತಿಸುವಂತೆ ತಾಕೀತನ್ನು ಮಾಡಿದರು. ಸಚಿವ ನಿರಾಣಿ ಮಾಲೀಕತ್ವದ ಕಂಪನಿ ಸೇರಿದಂತೆ 7 ಕಂಪನಿಗಳು ರೈತರಿಗೆ ಬಾಕಿ ಹಣ ಉಳಿಸಿಕೊಂಡಿದ್ದಾವೆ. ಇನ್ನೆರಡು ದಿನಗಳಲ್ಲಿ ರೈತರಿಗೆ ಬಾಕಿ ಪಾವತಿಸದಿದ್ದರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ವಿಜಯಪುರ ಜಿಲ್ಲೆಯ ಸಿಂದಗಿ ಉಪಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ JDS ತನ್ನ ಅಭ್ಯರ್ಥಿಯನ್ನು ಈಗ ಆಲ್ರೆಡಿ ಘೋಷಣೆ ಮಾಡಿದೆ. ಈ ಬಾರಿ ಅಲ್ಪಸಂಖ್ಯಾತ ಮಹಿಳೆ ನಾಜಿಯಾ ಶಕೀಲಾ ಅಂಗಡಿಗೆ JDS ಟಿಕೆಟ್ ಅನ್ನು ನೀಡಿದೆ. ಇನ್ನು ಮೊದಲ ದಿನ ಮೊದಲ ನಾಮಪತ್ರ ಸಲ್ಲಿಕೆ ಆಗಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಸುನಿಲ್ ಕುಮಾರ ಹೆಬ್ಬಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಚುನಾವಣಾಧಿಕಾರಿ ರಾಹುಲ್ ಶಿಂದೆ ಅವರಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದು ಮೊದಲ ದಿನ ಮೊದಲ ನಾಮಪತ್ರ ಸಲ್ಲಿಕೆ ಆಗಿದೆ. ಅಕ್ಟೋಬರ್ 8ರವರೆಗೂ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ.
ಆರ್ಎಸ್ಎಸ್ ಅನ್ನ ತಾಲಿಬಾನ್ಗೆ ಹೋಲಿಕೆ ಮಾಡಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ ಸಮರ್ಥಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ಹೋಲಿಕೆ ಸಮಂಜಸವಾಗಿದೆ. ತಾಲಿಬಾನಿಗಳು ಎದೆ ಮೇಲೆ ಗನ್ ಇಟ್ಕೊಂಡು ಪರೇಡ್ ಮಾಡ್ತಾರೆ. ಆರ್ಎಸ್ಎಸ್ನವರು ಚಡ್ಡಿ ಹಾಕೊಂಡು ಕೋಲ್ ಹಿಡಿದುಕೊಂಡು ಪರೇಡ್ ಅನ್ನು ಮಾಡ್ತಾರೆ. ತಾಲಿಬಾನಿಗಳು ಜಾತಿವಾದಿಗಳು, ಅದೇ ರೀತಿ ಆರ್ಎಸ್ಎಸ್ನವರು ಕೂಡ ಜಾತಿವಾದಿಗಳು ಅಂತ ಆರೋಪಿಸಿದ್ರು. ಸಿದ್ದರಾಮಯ್ಯ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಕೂಡ ಪ್ರಶ್ನೆ ಮಾಡಿದಂಥವ್ರು ಅವರು. ಇನ್ನು ಆರ್ಎಸ್ಎಸ್ ತಾಲಿಬಾನಿನ, ಕಾಂಗ್ರೆಸ್ ತಾಲಿಬಾನಿನ ಅನ್ನುವಂಥದ್ದು ಜನರಿಗೆ ಗೊತ್ತಿದೆ ಅಂತ ಕೂಡ ಕಿಡಿಕಾರಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್ಎಸ್ಎಸ್ನ ತಾಲಿಬಾನ್ಗೆ ಹೋಲಿಸಿದ್ದಾರೆ. ಅದು ಸಮಂಜಸವಾಗಿದೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ತಮಗೆ ಗೊತ್ತಿದೆ, ತಾಲಿಬಾನಿಗಳು ಗನ್ನ ಹೆಗಲ ಮೇಲೆ ಇಟ್ಕೊಂಡು ಪರೇಡ್ ಮಾಡ್ತಾರೆ. ಅದೇ ಈ ಆರ್ಎಸ್ಎಸ್ನವರು ಕೋಲ್ ಇಟ್ಕೊಂಡು ಚಡ್ಡಿ ಹಾಕ್ಕೊಂಡು ಪರೇಡ್ ಮಾಡ್ತಾರೆ. ಎರಡು ಈಕ್ವಲ್ ಆಯ್ತದೆ. ಮತ್ತು ಅವರು ಜಾತಿಯಲ್ಲಿ ಇವರು ಜಾತಿವಾದಿಗಳು, ಆರ್ಎಸ್ಎಸ್ನವರು, ಅಲ್ಲಿ ತಾಲಿಬಾನಿಗಳು ಜಾತಿ. ಹಾಗಾಗಿನೇ ಸಿದ್ದರಾಮಯ್ಯವರ ತಪ್ಪೇನದ್ರಲ್ಲಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್ಎಸ್ಎಸ್ನ ತಾಲಿಬಾನ್ಗೆ ಹೋಲಿಸಿದರು. ಬೆಂಗಳೂರಿನಲ್ಲಿ ಒಂದೇ ಕುಟುಂಬದ 3 ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಾದನಾಯಕನಹಳ್ಳಿಯ ಪ್ರಕೃತಿ ಬಡಾವಣೆಯಲ್ಲಿ ಘಟನೆ ನಡೆದಿದ್ದು 40 ವರ್ಷದ ವಸಂತ, 15 ವರ್ಷದ ಯಶವಂತ್, 6 ವರ್ಷದ ನಿಶ್ಚಿತ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಒಂದೇ ರೂಮ್ನಲ್ಲಿ ತಾಯಿ ಮತ್ತೆ ಮಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಮತ್ತೊಂದು ರೂಮಿನಲ್ಲಿ ಮಗ ಯಶವಂತ್ ನೇಣನ್ನು ಬಿಗಿದುಕೊಂಡಿದ್ದಾನೆ. ಇತ್ತೀಚೆಗಷ್ಟೇ ಕೊರೋನಾದಿಂದ ಪತಿ ಸಾವನ್ನಪ್ಪಿದ್ದಂಥ ಹಿನ್ನೆಲೆಯಲ್ಲಿ ಖಿನ್ನತೆಯಿಂದ ನೇಣಿಗೆ ಶರಣಾಗಿರಬಹುದು ಅಂತ ಶಂಕಿಸಲಾಗಿದೆ. ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲಿ ನಡೆದಿದ್ದಂಥ ಒಂದೇ ಕುಟುಂಬದ 4 ಆತ್ಮಹತ್ಯೆ ಪ್ರಕರಣದಲ್ಲಿ ಪೊಲೀಸರು ಮನೆ ಮಾಲೀಕ ಹಲ್ಲಗೆರೆ ಶಂಕರ್ ಹಾಗೂ ಅವರ ಅಳಿಯಂದಿರಾದ ಶ್ರೀಕಾಂತ್ ಮತ್ತು ಪ್ರವೀಣ್ನನ್ನ ಬಂಧಿಸಿದ್ದು ಅಕ್ಟೋಬರ್ 4ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಪ್ರಕರಣದ ಕೂಲಂಕುಷ ತನಿಖೆ ನಡೆಸಿದಂಥ ಬ್ಯಾಡ್ರಹಳ್ಳಿ ಪೊಲೀಸರು ಈ 3ರನ್ನ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಬಂಧಿಸಿದ್ದಾರೆ. ವೈದ್ಯಕೀಯ ತಪಾಸಣೆಗೆ ಕರೆದೊಯ್ಯುವಾಗಲೂ ಕೂಡ ಶಂಕರ್ ಹೈಡ್ರಾಮಾವನ್ನು ಮಾಡಿದ್ರು. ನಾನು ತಪ್ಪು ಮಾಡಿಲ್ಲ, ಸತ್ಯಾನುಸತ್ಯತೆಯನ್ನು ನ್ಯಾಯಾಲಯ ತೀರ್ಮಾನ ಮಾಡಲಿದೆ, ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಲಾಗಿದೆ, ನಾನು ನಿರಪರಾಧಿ ಅಂತ ಶಂಕರ್ ಕಿರ್ಚಾಡಿದ್ದಾರೆ. ನನ್ನ ಮಗ ಏನೇನೋ ಹಾಕಿದ್ದಾನೆ ಗೊತ್ತು ನನಗೆ.